ಈ ಆಡಿಯೋ ಹಾಕಿದ ಮೇಲೆ ಎಲ್ಲರ ಪ್ರತಿಕ್ರಿಯೆ ಹೇಗಿರುತ್ತೆ, ಹೇಗಿರಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿ ಎಲ್ಲರ ಪ್ರತಿಕ್ರಿಯೆ ಇದೆ. ಎಲ್ಲರೂ ಅದನ್ನ ನೋಡಿ ಅಷ್ಟೇ ಮಂತ್ರಮುಗ್ಧರಾಗಿದ್ದೀರಾ. ನನ್ನೊಬ್ಬಳಿಗೆ ಹಾಗೆ ಅನಿಸುತ್ತಾ ಅಂತ ಕೂಡ ಎಷ್ಟೋ ಸಾರಿ ಯೋಚನೆ ಮಾಡಿದ್ದೀನಿ. ಆದರೆ ನನಗೆ 100% ಗ್ಯಾರಂಟಿ ಇತ್ತು, ಇದು ನನ್ನೊಬ್ಬಳ ಭಾವನೆ ಅಲ್ಲ, ಅವರು ಹೇಳೋದೇ ಆ ರೀತಿ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಅವರ ಲೈಫಲ್ಲಿ ಎಷ್ಟೋ ಚೇಂಜಸ್ ಬರುತ್ತೆ ಎಲ್ರಿಗೂ ಅಂತ ಅನಿಸಿತ್ತು, ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಗೆ ಎಲ್ಲರೂ ಪ್ರತಿಕ್ರಿಯಿಸಿದ್ದೀರಾ, ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಹಾಕಿ ನಮಗಿರೋಕ್ಕಾಗ್ತಿಲ್ಲ ಅಂತ. ನಾನು ಆ್ಯಕ್ಚುಲಿ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ, 1 ವಾರ ಗ್ಯಾಪ್ ಸರಿ ಹೋಗುತ್ತಾ, ನಿಜವಾಗ್ಲೂ ಅಷ್ಟು ಇರಬಹುದಾ, ಯಾಕೆಂದರೆ ನಾನು ಅದನ್ನು ಕೇಳದೆ ಇರೋದಕ್ಕಾಗೋದೇ ಇಲ್ಲ. ಹಾಗೆ ನಿಮ್ಮೆಲ್ರಿಗೂ ಅನಿಸಬಹುದು ಅಂತ ಅಂದ್ಕೊಂಡಿದ್ದೆ. ತುಂಬ ಜನಕ್ಕೆ ಹಾಗೆ ಅನಿಸಿದೆ. ಎಲ್ಲರ ರಿಯಾಕ್ಷನ್ನು ಅದೇ ಥರ ಬಂದಿರೋದ್ರಿಂದ ನಾನು ಸಾಧ್ಯವಾದಷ್ಟು ಬೇಗ ಈ ವಿಡಿಯೋಗಳನ್ನು ಹಾಕೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಹೀಗೆ ಅಂತ ಹೇಳೋಕ್ಕಾಗಲ್ಲ, ವಿಡಿಯೋ ಹಾಕೋ ಹಿಂದಿನ ದಿನ ನಿಮ್ಮೆಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ ಪೋಸ್ಟಲ್ಲಿ. ಹಾಗಾಗಿ ಎಲ್ಲರೂ ನೀವು ಅದನ್ನು ನೋಡಿಕೊಂಡು ಅದು ವಿಡಿಯೋಗಳನ್ನು ನೋಡಬಹುದು. ಇದನ್ನು ಕೂಡ ನಾನು 1 ವಾರ ಗ್ಯಾಪ್ ಕೊಡದೆ ಆದಷ್ಟು ಬೇಗ ಹಾಕ್ತಿದ್ದೀನಿ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ನಮ್ಮ ಗುರುಗಳ ಮೊದಲನೇ ಪಾಠವನ್ನು ಕೇಳಿ ತುಂಬ ಜನ ಪ್ರತಿಕ್ರಿಯೆ ನೀಡಿದ್ದೀರಾ. ಹೇಮಲತಾ ಅವರು, ಅನಿತಾ ಜಯಚಂದ್ರ ಅವರು, ಅಶ್ವಿನಿ ಅವರು, ನರಸಿಂಹಮೂರ್ತಿ ಅವರು, ವಿಸ್ಮಯ ಅವರು, ಬಿಂದು, ಹೀಗೆ ನೀವು ತುಂಬ ಜನ ಪ್ರತಿಕ್ರಿಯಿಸಿದ್ದೀರಾ. ತುಂಬ ಸಂತೋಷ ಆಯಿತು. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಲ್ಲರೂ ತುಂಬ ಕಳಕಳಿಯಿಂದ ಪೂರ್ತಿ ಆಡಿಯೋನ ಕೇಳಿದ್ದೀರಾ ಅಂತ ಗೊತ್ತಾಯಿತು. ಹಾಗೆ ಜೀವನದಲ್ಲಿ ಯಾವುದೇ ಒಂದು ವಿಚಾರನ ನಾವು ನಂಬಿ ಬಾಳಿಗೆ ಅಳವಡಿಸ್ಕೊಳ್ಬೇಕು ಅಂದರೆ ಸತ್ಯ, ಪ್ರಿಯ, ಹಿತ ಅನ್ನೋ 3 ಅಂಶಗಳು ತುಂಬ ಮುಖ್ಯ ಆಗುತ್ತೆ. ನಾವು ಹೇಗೆಲ್ಲ ಜೀವನದಲ್ಲಿ ನಡಿತೀವಿ, ಪ್ರತಿಯೊಂದರಲ್ಲೂ ಹೇಗೆ ಈ ಸತ್ಯ, ಪ್ರಿಯ, ಹಿತನ ನೋಡ್ಕೋಬೇಕು, ಪಾಲಿಸಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಇದನ್ನೆಲ್ಲ ಜೀವನಕ್ಕೆ ಅಳವಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಲೈನಲ್ಲಿ ಉದಾಹರಣೆ ಹೇಳಿದ್ದಾರೆ. ಪ್ರವಚನಕ್ಕೆ ಮುಂಚೆ ನಮ್ಮ ಜೀವನ ಹೇಗಿತ್ತೋ, ಪ್ರವಚನ 1 ಗಂಟೆ ಕೇಳಿ ಬಂದ ಮೇಲೂ ನಮ್ಮ ಜೀವನ ಹಾಗೇ ಇರುತ್ತೆ, ಏನು ಬದಲಾವಣೆ ಆಗಲ್ಲ. ಆದರೆ ವೇದಗಳ ವಿಷಯ ಹಾಗಲ್ಲ, ಒಂದಿಷ್ಟಾದರೂ ಬದಲಾವಣೆ ನಮ್ಮಲ್ಲಿ ಬರಬೇಕು ಅಂತ ಗುರುಗಳು ಹೇಳಿದ್ದಾರೆ. ಈಗ 2ನೇ ಭಾಗದಲ್ಲಿ ಅಸ್ತಿತ್ವ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ನಮ್ಮ ಅಸ್ತಿತ್ವ, ಭಗವಂತನ ಅಸ್ತಿತ್ವ, ಹಾಗೂ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ 3 ಅಸ್ತಿತ್ವಗಳು ಮಾತ್ರ ಇದೆ ಪ್ರಪಂಚದಲ್ಲಿ ಅಂತ. ಆ 3 ಅನಾದಿ ಅನಂತ ಅಸ್ತಿತ್ವಗಳನ್ನು ತುಂಬ ಚೆನ್ನಾಗಿ, ತುಂಬ ಆಳವಾಗಿ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಗಮನ ಇಟ್ಟು ನೀವು ತುಂಬ ಸರಿ ಕೇಳಿದ್ರೆ ಮಾತ್ರ ನಿಜವಾಗ್ಲೂ ಆ ಅಸ್ತಿತ್ವ ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ, ಆತ್ಮದಲ್ಲಿ ಸಂಸ್ಕಾರ ಆಗಿ ಉಳಿದುಬಿಡುತ್ತೆ. ಈ ಪಾಠಗಳನ್ನು ಕೇಳ್ತಾ ಎಲ್ಲರೂ ಅಪಾರವಾದ ಜ್ಞಾನವನ್ನು ಪಡೀರಿ ಅಂತ ಹೇಳ್ತಾ ಈಗ ಗುರುಗಳ ಪಾಠವನ್ನು ಶುರು ಮಾಡೋಣ. ಮೊದಲನೇ ಅಂಶ ವೇದ ವಿಜ್ಞಾನದಲ್ಲಿ ನಾವು ಕಲಿತಕ್ಕಂಥದ್ದು ಅಸ್ತಿತ್ವ. ನೀವು ಗಮನಿಸ್ಕೊಳ್ಳಿ, ಮುಂದೆ ನಾನು ಹೇಳ್ತಾ ಇರ್ತಕ್ಕಂಥ ಯಾವುದೇನೂ ಒಂದು ಸಂಪ್ರದಾಯ ಅಥವಾ ಏನೋ ಒಂದು ನಂಬಿಕೆ ಹಿನ್ನೆಲೆ ಹೇಳ್ತಕ್ಕಂಥ ವಿಚಾರ ಅಲ್ಲ. 100% ಸೈಂಟಿಫಿಕ್. ಆ ಸೈಂಟಿಫಿಕ್ ಅಂತಂದರೆ ಇವತ್ತಿನ ಸೈನ್ಸ್ ನಾವು ಕರಿತೇವೆ, ಫಿಸಿಕ್ಸು, ಕೆಮಿಸ್ಟ್ರಿ ಅಥವಾ ಬಯಾಲಜಿ, ಇದು ಮಾತ್ರ ಸೈನ್ಸ್ ಅಂತ ಅನ್ಕೋಬೇಡಿ. ಗಣಿತ ಕೂಡ ಸೈನ್ಸೇ, ಜಿಯೋಗ್ರಫಿ ಕೂಡ ಸೈನ್ಸೇ. ಅಂದರೆ ನಾವಿಲ್ಲಿ ವಿಜ್ಞಾನ ಎನ್ನುವ ಶಬ್ದವನ್ನು ಬಳಸುವಾಗ ವಿಶೇಷವಾದಂತಹ ಜ್ಞಾನ ಅಂತ ಕರಿತೀವಿ. ಯಾವುದರ ಬಗ್ಗೆಯಾದರೂ ವಿಶೇಷವಾದಂತಹ ಜ್ಞಾನ ನಮಗೆ ಸಿಕ್ಕರೆ ಅದು ವಿಜ್ಞಾನ. ಆ ಅರ್ಥದಲ್ಲಿ ನಾನು ವಿಜ್ಞಾನ ಬಳಸ್ತಾ ಇದ್ದೇನೆ. ವೇದ ವಿಜ್ಞಾನದ ಮೊದಲನೇ ಪಾಠ ನಮಗೆ ಶುರುವಾಗ್ತಕ್ಕಂಥದ್ದು ಅಸ್ತಿತ್ವ ಅಂತ. ಅಸ್ತಿತ್ವ, ಈ ಅಸ್ತಿತ್ವ ಅನ್ನೋದಕ್ಕೆ ನಾವು ಇಂಗ್ಲೀಷಿನ ಒಂದು ಸಮಾನಾರ್ಥಕ ಪದ ತೊಳೆದರೆ ಎಂಟಿಟಿ ಅಂತ ಕರಿತೀವಿ. ಎಂಟಿಟಿ, ENTITY, ಎಂಟಿಟಿ. ಎಂಟಿಟಿ ಅಂತಕ್ಕಂಥದ್ದು ಅಸ್ತಿತ್ವ ಅನ್ನೋದಕ್ಕೆ ಒಂದು ಹತ್ತಿರದ ಇಂಗ್ಲೀಷ್ ಶಬ್ದ ಇದೆ. ಇದು ಯಾವುದು ಅಸ್ತಿತ್ವದಲ್ಲಿದೆಯೋ, ಎಲ್ಲ ವಿಜ್ಞಾನ ಗಮನಿಸ್ಕೋತಾ ಹೋಗಿ, ಯಾವುದು ಅಸ್ತಿತ್ವದಲ್ಲಿದೆಯೋ ಅದು ಯಾವತ್ತಿಗೂ ಅಸ್ತಿತ್ವದಲ್ಲಿ ಇರುತ್ತದೆ. ಯಾವುದು ಅಸ್ತಿತ್ವದಲ್ಲಿ ಇಲ್ಲವೋ ಅದು ಯಾವತ್ತೂ ಅಸ್ತಿತ್ವದಲ್ಲಿ ಇರಲಿಲ್ಲ. ಆ ಅಸ್ತಿತ್ವದ ಡೆಫಿನಿಷನ್ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನೇ ಕೃಷ್ಣ ಹೇಳ್ದ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಓದಿದ್ದೀವಿ, ಆದರೆ ಅದ್ರ ಹಿಂದೆ ಈ ವಿಜ್ಞಾನ ಇದನ್ನು ನಮಗೆ ಫ್ಲ್ಯಾಶ್ ಆಗಲಿ. ನಮಗೆ ಯಾವುದು ಅಸತ್ತೋ ಅಂದರೆ ಯಾವುದು ಇಲ್ಲವೋ, ಯಾವುದು ಅಸ್ತಿತ್ವದಲ್ಲಿ ಇಲ್ಲವೋ ಅದು ಯಾವತ್ತಿಗೂ ಇಲ್ಲ, ಅಷ್ಟೇ. ಯಾವುದು ಇದೆಯೋ ಅದು ಯಾವತ್ತಿಗೂ ಇರುತ್ತೆ, ಹೋಗಲ್ಲ. ವಿಜ್ಞಾನಕ್ಕೆ ತೋಳಿ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಬಹಳ ಜನ ವಿಜ್ಞಾನ ಓದಿದ್ದೇವೆ. ಈ ಅಸ್ತಿತ್ವ ಅನ್ನೋದನ್ನು ನಾವು ಒಂದು ವಸ್ತು ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ವಸ್ತು ಆಗಿರ್ತಕ್ಕಂಥದ್ದು ಒಂದು ದ್ರವ್ಯದಿಂದ, ಆ ದ್ರವ್ಯಕ್ಕೆ ನಾವೇನು ಕರಿತೀವಿ? ಮ್ಯಾಟರ್ ಅಂತ ಕರಿತೀವಿ. ಮ್ಯಾಟರ್ನ ಬಗ್ಗೆ ನಿಮಗೆ ಗೊತ್ತಿದೆ ವಿಜ್ಞಾನ. ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಏನೀಗ ನಾ ಹೇಳಿದಂಥ
ನಾಸತ್ವ ವಿದ್ಯೆದೆ ಭಾವಕ್ಕೂ ಅಸ್ತಿತ್ವ ಎನ್ನುವ ವೇದ ಹೇಳ್ತಕ್ಕಂಥ ವಿಚಾರಕ್ಕೂ ಕೂಡ ಮತ್ತು ಈ ಆಧುನಿಕ ವಿಜ್ಞಾನವು ಗುರುತಿಸ್ಕೊಂಡಿರ್ತಕ್ಕಂಥ ಸತ್ಯಕ್ಕೂ ಕೂಡ ಏನು ಭೇದ ಇದೆ? ಒಂದು ಮ್ಯಾಟರ್ ಅಂತಕ್ಕಂತಹದ್ದು, ಒಂದು ದ್ರವ್ಯ ಅಂತಕ್ಕಂತಹದ್ದು ಇದೆ ಅಂತಾದರೆ ಅದು ಯಾವತ್ತೂ ಇರುತ್ತೆ, ನಾಶ ಆಗೋದಿಲ್ಲ. ಇಲ್ಲ ಅಂತಾದರೆ ಸೃಷ್ಟಿ ಆಗೋದಿಲ್ಲ. ಇದು ಅಸ್ತಿತ್ವ ಅನ್ನೋದಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಡೆಫಿನಿಷನ್. ಇನ್ನೊಂದು ಮುಖದಿಂದ ನೋಡಿದಾಗ ಅಸ್ತಿತ್ವ ಅಂತ ಅನ್ನುವಾಗ, ಈಗ ಎರಡು ಅಸ್ತಿತ್ವ ಇದೆ ಅಂತ ಇಟ್ಕೋಣ, ಎ ಬಿ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಎ ಬಿ ಆಗಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಬಿ ಎ ಆಗಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಎ ಬಿ ಆಗತ್ತೆ ಅಥವಾ ಬಿ ಎ ಆಗತ್ತೆ ಅನ್ನುವಂಥ ವಿಚಾರ ಇದ್ದರೆ ಅದು ಎರಡೂ ಕೂಡ ಒಂದೇ ಅಸ್ತಿತ್ವ, ಬೇರೆ ರೂಪಾಂತರ. ವಿಜ್ಞಾನ ತಿರ್ಗ ಮಂಜುಗಡ್ಡೆ, ನೀರು, ನೀರಾವಿ, ಇದು ಮೂರು ವಸ್ತುಗಳ ಅಥವಾ ಒಂದೇ ವಸ್ತುವಿನ ಮೂರು ಸ್ಥಿತಿಗಳ. ಏನು ಹೇಳ್ತೇವೆ ವಿಜ್ಞಾನ? ವಸ್ತು ಒಂದೇ. ನೀವು ಐಸನ್ನಿ, ವಾಟರನ್ನಿ ಅಥವಾ ವಾಟರ್ ವೇಪರ್ ಅನ್ನಿ, ಅದರಲ್ಲಿ ಇರ್ತಕ್ಕಂತಹದ್ದು ಮೂಲ ಒಂದೇ, ದ್ರವ್ಯ ಒಂದೇ. ಆದರೆ ಒಂದೇನಾಗಿದೆ, ಘನ ರೂಪದಲ್ಲಿದೆ, ಒಂದು ದ್ರವ ರೂಪದಲ್ಲಿದೆ, ಒಂದು ಅನಿಲ ರೂಪದಲ್ಲಿದೆ ಅಷ್ಟೇ. ರೂಪಾಂತರವೇ ಹೊರತು ಅಸ್ತಿತ್ವ ಮಾತ್ರ ಒಂದೇ. ಈ ರೀತಿ ಅಸ್ತಿತ್ವ ಅಂತ ನಾವು ಹೇಳುವಾಗ ಇರುವಂತಹದ್ದು ಯಾವತ್ತೂ ಇರುತ್ತೆ, ಹೋಗೋದಿಲ್ಲ. ಇಲ್ಲದೆ ಇರೋದು ಯಾವತ್ತೂ ಬರೋದಿಲ್ಲ. ನಂಬರ್ 1. ನಂಬರ್ 2, ಒಂದು ಒಂದರ ರೂಪಾಂತರ ಅಲ್ಲ. ಹೇಗೆ ಅದರದೇ ಆದಂತಹ ಗುಣಲಕ್ಷಣಗಳಿವೆ, ಯಾವತ್ತೂ ಎ ಆಗೇ ಇರುತ್ತೆ. ಬಿ ಎನ್ನುವುದಕ್ಕೆ ಏನಲ್ಲಿ ಇರುವ ಇಲ್ಲದಿರುವ ಬೇರೆಯೇ ಲಕ್ಷಣಗಳಿರುತ್ತೆ, ಮತ್ತು ಅದು ಯಾವತ್ತಿಗೂ ಹಾಗೆಯೇ ಇರುತ್ತೆ, ಬದಲಾವಣೆ ಆಗೋದಿಲ್ಲ. ಎ ಹೋಗಿ ಬಿ ಒಳಗೆ ಸೇರ್ಕೊಳ್ಳೋದಿಲ್ಲ, ಬಿ ಹೋಗಿ ಎ ಒಳಗೆ ಸೇರೋದಿಲ್ಲ, ಎ ಬಿ ಆಗಲ್ಲ, ಬಿ ಎ ಆಗಲ್ಲ. ಈ ತರಹದ ಒಂದು ವ್ಯವಸ್ಥೆ ಇತ್ತು ಅಂತಾದರೆ ಅದಕ್ಕೆ ನಾವು ಕರಿತೇವೆ ಅಸ್ತಿತ್ವ, ಎಂಟಿಟಿ, ವಿಚ್ ಕ್ಯಾನ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಇದು ನಮಗೆ ಡಿಕ್ಷನರಿ ಒಳಗೆ ಎಂಟಿಟಿ ಬಗ್ಗೆ ಕೊಡ್ತಕ್ಕಂಥ ವಿವರಣೆ. ಇಟ್ ಈಸ್ ಎಕ್ಸಿಸ್ಟೆನ್ಸ್ ವಿಚ್ ಈಸ್ ಇಂಡಿಪೆಂಡೆಂಟ್. ಅದು ಇರುವುದಕ್ಕೆ ಇನ್ಯಾವುದರದ್ದು ಸಹಾಯ ಬೇಕಿಲ್ಲ, ಅದು ತನ್ನ ಗುಣಲಕ್ಷಣದ ಮೇಲೆ ಅದು ಇರುತ್ತೆ ಅಷ್ಟೇ. ಅಂದರೆ ಒಂದು ಅಸ್ತಿತ್ವ ಎನ್ನುವ ಶಬ್ದವನ್ನ ಎಷ್ಟು ಆಳವಾಗಿ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ವಿಮರ್ಶೆ ಮಾಡಿ ವಿಚಾರ ಮಾಡಿದ್ದಾರೆ. ಹಾಗಾಗಿ ಮುಂದೆ ಅಸ್ತಿತ್ವದ ವಿಚಾರ ನಾವು ಮಾತನಾಡುವಾಗ ಈ ಕನ್ಫ್ಯೂಷನ್ ನಮ್ಗೆ ಯಾವತ್ತೂ ಬರಬಾರ್ದು, ಕ್ಲಿಯರ್ ಆಗಿರಬೇಕು. 5 ಅಸ್ತಿತ್ವ ಅಂತಂದ್ರೆ 5 ಅಸ್ತಿತ್ವ, ಅದು 4 ಆಗಲ್ಲ, 6 ಆಗಲ್ಲ. ಯಾಕೆ? ಅದು ಅಸ್ತಿತ್ವವಾದ್ದರಿಂದ. ಮತ್ತೆ ಈ 5 ಅಸ್ತಿತ್ವ ಅಂತ ನಾನು ಹೇಳಿದ್ರೆ ಈ 5 ಅಸ್ತಿತ್ವಗಳು ಯಾವತ್ತೂ 5 ಅಸ್ತಿತ್ವಗಳೇ. ಯಾವುದೋ ಒಂದು ಕಾಲದಲ್ಲಿ 3 ಆಗಿತ್ತು, ಇನ್ಯಾವುದೋ ಒಂದು ಕಾಲದಲ್ಲಿ 8 ಆಗುತ್ತೆ ಅಂತ ಇಲ್ಲ. ಹಾಗಿದ್ರೆ ಅದಕ್ಕೆ ಅಸ್ತಿತ್ವ ಅನ್ನೋ ಶಬ್ದ ಬಳಸಲ್ಲ, ರೂಪಾಂತರ ಅಂತ ಬಳಸು. ಯಾವುದೋ ಒಂದು ಕಾಲದಲ್ಲಿ ರೂಪಾಂತರವಾಗಿಬಿಡುತ್ತೆ ಅಂತ. ರೂಪಾಂತರವಿಲ್ಲದ ತನ್ನದೇ ವಿಶಿಷ್ಟವಾದ ಗುಣಲಕ್ಷಣಗಳೊಂದಿಗೆ ಇರುವಂತಹದ್ದು ಯಾವತ್ತಿಗೂ ಇರುವ, ಇಲ್ಲದೇ ಇರುವಂತಹದ್ದು ಯಾವತ್ತಿಗೂ ಅಸ್ತಿತ್ವಕ್ಕೆ ಬಾರದೇ ಇರುವ ಒಂದು ಸ್ಥಿತಿ ಏನಿದೆ, ಇದಕ್ಕೆ ಕರಿತೀವಿ ಎಂಟಿಟಿ, ಅಸ್ತಿತ್ವ. ಸೊ ಇದು ಒಂದು ನಮಗೆ ಈ ಸೈಂಟಿಫಿಕ್ ಟರ್ಮಿನಾಲಜಿ ಅಂತೀವಲ್ಲ, ಪಾರಿಭಾಷಿಕ ಶಬ್ದ ಅಂತೀವಲ್ಲ, ಆ ಥರದ ಒಂದು ಶಬ್ದ ಇದು ಅಸ್ತಿತ್ವ. ಈಗ ಇಲ್ಲಿಂದ ನೇರವಾಗಿ ಒಂದು ವೇದ ಮಂತ್ರಕ್ಕೆ ನಾವು ಹೋಗೋಣ. ಆ ವೇದ ಮಂತ್ರ ಏನು ಮಾಡುತ್ತೆ, ಈ ಅಸ್ತಿತ್ವಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಮಗೆ ಕೊಡುತ್ತೆ. ಮತ್ತು ಈ ಅಸ್ತಿತ್ವ ಎನ್ನುವುದಕ್ಕೆ ಏನು ಮಾಹಿತಿ ವೇದ ಮಂತ್ರದಲ್ಲಿ ಕೊಡುತ್ತೆ, ಇದು ನೀವು ಗಮನಿಸಬೇಕಾದೇನು ಅಂತಂದರೆ ವೈಜ್ಞಾನಿಕವೇ, ತರ್ಕಬದ್ಧವೇ, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಕಡೆಯೂ ಒಂದೇ ಆಗಿದೆಯೇ ಅಥವಾ ಬೇರೆ ಆಗಿದೆಯೇ, ಎಲ್ಲ ಪರೀಕ್ಷೆ ಮಾಡ್ಕೋಬಹುದು ನೀವು. ಮೊದಲನೇ ಮಂತ್ರ ನೋಡೋಣ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಇದು ಋಗ್ವೇದದ 1:164:20 ಅಂತ ಹೇಳಿ ಸಂಖ್ಯೆ ಬರೆದಿದ್ದೇನೆ. ಋಗ್ವೇದದಲ್ಲಿ 10 ಮಂಡಲಗಳಿವೆ. ಆ 10 ಮಂಡಲಗಳಲ್ಲಿ ಮೊದಲನೇ ಮಂಡಲದಲ್ಲಿ ಬರ್ತಕ್ಕಂಥ ಮಂತ್ರ ಇದು. ಮತ್ತು ಮೊದಲನೇ ಮಂಡಲದಲ್ಲಿ ಅನೇಕ ಸೂಕ್ತಗಳಿವೆ. ಆ ಸೂಕ್ತಗಳಲ್ಲಿ 164ನೇ ಸೂಕ್ತ, ಅದರಲ್ಲಿ 20ನೇ ಮಂತ್ರ. ಅಂದರೆ ಈ ವಿಚಾರ ಎಲ್ಲಿ ಸಿಕ್ಕುತ್ತೆ ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಅಡ್ರೆಸ್ ಅಂತ ಕರಿತೀವಿ, ಅಥವಾ ಸ್ಥಾನ ನಿರ್ದೇಶ ಅಂತ ಒಂದು ಪದ ಬಳಸ್ತೀವಿ. ಅದು ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ಅಂದರೆ ನಾವು ಯಾವುದೇ ಒಂದು ವಿಚಾರವನ್ನು ಮಾಡುವಾಗ ಇಷ್ಟು ಬುಡಮಟ್ಟ ಅಥಾರಿಟೇಟಿವ್ ಆಗಿ ವ್ಯವಹಾರ ಮಾಡಬೇಕು ಅಂತ. ಅದು ಋಗ್ವೇದದಲ್ಲಿ ಬರುತ್ತೆ. ಎಲ್ಲಿ ಹುಡ್ಕೋಣ? ಋಗ್ವೇದದಲ್ಲಿ 10,000 ಚಿಲ್ಲರೆ ಮಂತ್ರ ಇದೆಯಪ್ಪ, ಎಲ್ಲಿ ನಿಂತು ಹುಡ್ಕೋಣ ನಾವು?
ಹಾಗೆ ಯಾವುದೇ ವಿಚಾರವನ್ನು ನಾವು ಹೇಳುವಾಗ ವಿಶೇಷವಾಗಿ ವೇದಗಳಿಗೆ ಸಂಬಂಧಪಟ್ಟಂತೆ ಅದರ ಸ್ಥಾನ ನಿರ್ದೇಶ ನಮಗೆ ಕಡ್ಡಾಯ. ಆವಾಗ ನಾವು ಕ್ರಾಸ್ ವೆರಿಫೈ ಮಾಡಿ ಹೌದಾ ಇಲ್ವಾ ಅಂತ ವಿಮರ್ಶೆ ಮಾಡೋದಕ್ಕೆ ಬರುತ್ತೆ ನಮಗೆ. ಹಾಗೆ ಇದು ಋಗ್ವೇದದ 1:164 ಮಂತ್ರ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ನನ್ಯೋ ಅಭಿಚಾಕ ಶೀತಿ. ಓಕೆ, ಈಗ ಇದನ್ನು ನಾವು ಅರ್ಥ ಮಾಡ್ಕೋತಾ ಹೋಗೋಣ. ಮತ್ತು ಅಕಸ್ಮಾತ್ ನಿಮ್ಮ ಮನಸ್ಸಲ್ಲಿ ಏನಪ್ಪ ನಮಗೆ ಸಂಸ್ಕೃತ ಬರಲ್ಲ, ಏನೂ ಇಲ್ಲ, ಇದು ನಮ್ಗೆ ಅರ್ಥವಾಗುತ್ತಾ ಅನ್ನುವಂಥ ಏನಾದ್ರು ಒಂದು ಸಂಶಯ ಇದ್ದರೆ ದಯವಿಟ್ಟು ಆ ಸಂಶಯ ಬಿಟ್ಬಿಡಿ. ಇವತ್ತಿಂದ ಹೊಸದಾಗಿ ಸಂಸ್ಕೃತವನ್ನು, ವೇದವನ್ನು, ವೇದ ಭಾಷೆಯನ್ನು ಒಟ್ಟಿಗೆ ಕಲಿತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಯಾಕೆಂದರೆ ವೇದ ಮಂತ್ರಗಳಿರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಅಲ್ಲ. ಇದೊಂದು ಸಾಮಾನ್ಯವಾದ ಕನ್ಫ್ಯೂಷನ್ ನಮಗೆ. ಇದು ಬಂದು ಸಂಸ್ಕೃತ ಭಾಷೆಯ ಮೂಲ ಮಾತೃಭಾಷೆ ಅಂತ ಕರಿಬೋದು. ಇದಕ್ಕೆ ನಾವು ವೇದ ಭಾಷೆ ಅಂತಲೇ ಕರ್ಕೊಂಡ್ಬಿಡ್ತೀವಿ. ಆ ವೇದ ಭಾಷೆಯಿಂದ ಸಂಸ್ಕೃತ ಭಾಷೆ, ಅದರಿಂದ ಇತರೆ ಭಾಷೆಗಳು ಬಂದಿರತಕ್ಕಂಥದ್ದಿದೆ. ಇವತ್ತಿಗೂ ಕೂಡ ವೇದ ಭಾಷೆಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಯಾವುದಾದ್ರು ಒಂದು ಭಾಷೆ ಇದೆ ಅಂದರೆ ಅದು ಸಂಸ್ಕೃತವೇ, ಅದರಲ್ಲೇ ಅನುಮಾನ ಇಲ್ಲ. ಆದರೆ ವೇದ ಭಾಷೆ ಮತ್ತು ಸಂಸ್ಕೃತ ಭಾಷೆ ಒಂದೇ ಅಲ್ಲ, ಎರಡಕ್ಕೂ ಕೂಡ ಅನೇಕ ಭಿನ್ನತೆಗಳಿವೆ. ಈ ಭಿನ್ನತೆಯನ್ನು ಮನಸ್ಸಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ವೇದ ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಸ್ಕೃತ ಭಾಷೆನ ಎಷ್ಟು ಬಳಸ್ಕೋಬೇಕೋ ಅಷ್ಟೇ ಬಳಸ್ಕೋತೀವಿ. ಯಾಕೆಂದರೆ ಅದು ಪೂರ್ತಿ ಸಂಸ್ಕೃತ ಅಲ್ವಲ್ಲ, ಕ್ಲೋಸ್ ಟು ಇಟ್. ಹಾಗೆ ಕೆಲವು ಸಂಸ್ಕೃತ ವಿಚಾರಗಳನ್ನ, ವೇದಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಬಳಸೋಕ್ಕಾಗತ್ತೆ, ಕೆಲವನ್ನ ಬಳಸೋಕ್ಕಾಗಲ್ಲ, ಬಿಟ್ಬಿಡ್ಬೇಕು ಅದನ್ನು. ಇದು ಕೂಡ ಒಂದು ಎಚ್ಚರಿಕೆ ಮಾತು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇವತ್ತಿನ ದಿವಸ ಅನೇಕರು ವೇದ ಮಂತ್ರಗಳನ್ನ ಅರ್ಥ ಮಾಡುವಾಗ ಈ ಗೊಂದಲಕ್ಕೆ ಸಿಕ್ಕಿದ್ದಾರೆ. ವೇದಗಳು ಸಂಸ್ಕೃತದಲ್ಲಿದೆ ಅಂತಾರೆ, ಸಂಸ್ಕೃತ ಭಾಷೆಯಲ್ಲಿ ಏನೇನು ಯಾವ್ಯಾವ ರೀತಿ ಇದೆಯೋ ಅನಾಮತ್ ಹಾಗೆ ಅದನ್ನು ವೇದ ಭಾಷೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ವೇದಗಳನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾರೆ. ವೇದ ಮಂತ್ರಗಳು ವಿಕೃತವಾಗಿಬಿಡುತ್ತೆ, ವ್ಯತ್ಯಾಸ ಆಗ್ಬಿಡುತ್ತೆ. ಅದಿರೋದೇ ಒಂಥರ, ಅರ್ಥ ಆಗೋದೇ ಒಂಥರ ಆಗಿಬಿಡುತ್ತೆ. ಒಂದು ಉದಾಹರಣೆ ಮಾತ್ರ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನಾನು. ಕಳೆದ ಸಲ ಕೂಡ ಇದನ್ನು ಹೇಳಿದ್ದೆ, ಇನ್ನೊಮ್ಮೆ ನೆನಪಿಸ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಇಟ್ಕೊಳ್ಳಿ. ಈಗ ಸಾಮಾನ್ಯ ನಮಗೆ ಒಂದು ಚೂರು ಪರಾದರೂ ಸಂಸ್ಕೃತ ಗೊತ್ತಿದೆ, ಏನೂ ಗೊತ್ತಿಲ್ಲದೆ ಇರೋಂಥವ್ರಂತಲ್ಲ. ಯಾಕೆಂತಂದರೆ ಸಂಸ್ಕೃತ ಎಷ್ಟೋ ಶಬ್ದ ಹಾಗೆ ಕನ್ನಡಕ್ಕೂ ಬಂದಿದೆ. ಉದಾಹರಣೆಗೆ ಅಶ್ವ. ಅಶ್ವ ಅಂತ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರುತ್ತೆ, ಕುದುರೆ ಅಂತ ಬರುತ್ತೆ. ಯಾಕೆ, ಅಶ್ವ ಎನ್ನುವಂಥದಕ್ಕೆ ಕನ್ನಡದಲ್ಲೂ ಕುದುರೆ ಅಂತ ಅರ್ಥ ಇದೆ, ಸಂಸ್ಕೃತದಲ್ಲೂ ಕೂಡ ಅಶ್ವ ಎನ್ನುವುದಕ್ಕೆ ಕುದುರೆ ಅಂತಕ್ಕಂಥದ್ದು ಇದೆ, ರೈಟ್. ಆದರೆ ವೇದ ಮಂತ್ರಗಳಲ್ಲಿ ಎಲ್ಲೆಲ್ಲಿ ನಾವು ಅಶ್ವ ಎನ್ನುವ ಶಬ್ದವನ್ನು ನೋಡ್ತೇವೋ ಅಲ್ಲಿ ಎಲ್ಲ ಅದನ್ನು ಕುದುರೆ ಅಂತ ಅರ್ಥ ಮಾಡಿಕೊಂಡ್ರೆ ವೇದ ಮಂತ್ರ ನಮಗೆ ತಪ್ಪಾಗಿ ಅರ್ಥ ಆಗುತ್ತೆ. ದಿಸ್ ಎ ಪ್ರಾಬ್ಲಮ್. ಅಶ್ವ ಎನ್ನುವ ಪದಕ್ಕೆ ಕುದುರೆ ಎನ್ನುವ ಅರ್ಥ ಕನ್ನಡಕ್ಕೆ ಸರಿ, ಸಂಸ್ಕೃತಕ್ಕೆ ಸರಿ. ಅಲ್ಲಿಂದ ವೇದಕ್ಕೆ ನಾವು ಹೋಗುವಾಗ ಅದರ ವ್ಯಾಪ್ತಿ ಏನು ಬದಲಾವಣೆ ಆಗುತ್ತೆ ಅದನ್ನು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಇಷ್ಟೇ ಅರ್ಥ ತಗೊಂಡು ಹೋದರೆ ವೇದ ಮಂತ್ರ ತಪ್ಪರ್ಥ ಆಗುತ್ತೆ. ಇಟ್ಸ್ ಎ ಪ್ರಾಬ್ಲಮ್. ಹಾಗಾದರೆ ವೇದ ಮಂತ್ರಗಳಲ್ಲಿ ಅಶ್ವ ಎನ್ನುವ ಶಬ್ದ ಬಂದಾಗ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಅದಕ್ಕೆ ಬೇರೆಯೇ ಸಿಸ್ಟಮ್ ಇದೆ. ಆ ಸಿಸ್ಟಮ್ನ ನಾವೇನು ಹೇಳ್ತೀವಿ ಅಂದರೆ ವೇದಾಂಗ ಕ್ರಮ ಅಂತ ಹೇಳ್ತೀವಿ, ಆರ್ಷೇಯ ಕ್ರಮ ಅಂತ ಹೇಳ್ತೀವಿ. ಆರ್ಷೇಯ ಅಂತಂದರೆ ಋಷಿಮುನಿಗಳಿಂದ ಕೊಡಲ್ಪಟ್ಟಂಥ ವಿಧಾನ ಕ್ರಮ ಅಂತ ಅರ್ಥ. ಅದು ಆರ್ಷೇಯ ಕ್ರಮ. ಆ ಆರ್ಷೇಯ ಕ್ರಮದಲ್ಲಿ ನಾವು ವೇದ ಮಂತ್ರಗಳಲ್ಲಿ ಬರುವ ಪದಗಳನ್ನು ಅರ್ಥ ಮಾಡ್ಕೋಬೇಕೇ ಹೊರತು, ವೈದಿಕ ವ್ಯಾಕರಣದ ಹಿನ್ನೆಲೆಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕೇ ಹೊರತು, ವೇದಾಂಗಗಳ ಹಿನ್ನೆಲೆಯಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕೇ ಹೊರತು, ಸಂಸ್ಕೃತದಿಂದ ನೇರವಾಗಿ ಹೋಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ವ್ಯತ್ಯಾಸ ಆಗೋದಕ್ಕೆ ಇದೊಂದು ಉದಾಹರಣೆ. ಯಾವುದು, ಅಶ್ವ. ಹಾಗಾದರೆ ವೇದ ಭಾಷೆಯಲ್ಲಿ ಅಶ್ವ ಎನ್ನುವ ಶಬ್ದವನ್ನು ಅರ್ಥ ಮಾಡ್ಕೊಳ್ಳುವಂಥ ಕ್ರಮ ಹೇಗೆ, ಅಲ್ಲಿ ಒಂದು ವ್ಯವಸ್ಥೆ ಇದೆ. ಏನಂತಂದರೆ, ಯಾವುದೇ ಒಂದು ಶಬ್ದ ಇದೆಯಲ್ಲ ವೇದ ಮಂತ್ರಗಳದು, ಅಥವಾ ಯಾವುದೇ ಒಂದು ಪದ ಇದೆಯಲ್ಲ ವರ್ಡ್, ಅದು ವೈಜ್ಞಾನಿಕವಾಗಿ ನಿರ್ಮಿತವಾಗಿದೆ. ಈ ವಿಜ್ಞಾನ ಅನ್ನುವಂಥದ್ದು ತುಂಬ ಸಲ ಬಳಸಬೇಕಾಗತ್ತೆ ನಾನು. ಅಂದರೆ ವಿಶೇಷವಾದಂತಹ ಜ್ಞಾನ, ತರ್ಕಬದ್ಧವಾದಂಥ ಜ್ಞಾನ. ಅಂದರೆ ಇವತ್ತಿನ ರೂಢಿಯ ಸೈನ್ಸ್ ಅಂತ ಅಷ್ಟೇ ಅರ್ಥ ಮಾಡ್ಕೋಬೇಡಿ. ತುಂಬ ತರ್ಕಬದ್ಧವಾಗಿ ಯಾವುದೇ ಥರದ ದೋಷಗಳು ಬರದಿರ್ತಕ್ಕಂತಹ ರೀತಿಯಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂಥದ್ದಿದೆ. ಕಮ್ಯುನಿಕೇಷನ್ ಅಂತ ಕರಿತೀವಿ. ಆ ಕಮ್ಯುನಿಕೇಷನ್ ಅಂದರೆ ನನ್ನ ತಲೆಯಲ್ಲಿರ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ತಲೆಗೆ ಸಾಗಿಸ್ತಕ್ಕಂಥದ್ದು ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಇವತ್ತು 108 ಪುಸ್ತಕಗಳನ್ನು ನೋಡ್ತೇವೆ, 108 ಜನ ವ್ಯವಹಾರ ಮಾಡೋದನ್ನು ನೋಡ್ತೇವೆ. ಆದರೆ ಈ ಕಮ್ಯುನಿಕೇಷನನ್ನು ಬಹುಶಃ ವೈದಿಕ ವ್ಯಾಕರಣ ಮತ್ತು ವೇದಗಳ ಸಿಸ್ಟಮಲ್ಲಿ ಮಾಡುವಷ್ಟು ಪರ್ಫೆಕ್ಟಾಗಿ ಬೇರೆ ಎಲ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉತ್ಪ್ರೇಕ್ಷೆ ಅಲ್ಲ, ಅಥವಾ ವೇದ ನಮ್ಮದು ಅಂತ ಗೊಡ್ಡು ನಂಬಿಕೆಯಿಂದ ಅಥವಾ ಏನೋ ಅಂಧವಿಶ್ವಾಸದಿಂದ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕಮ್ಯುನಿಕೇಷನ್ ಹೇಗೆ ನಡೆಯುತ್ತೆ ಒಂದು ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಳೋಣ. ಒನ್ಸ್ ಅಗೇನ್, ಇಟ್ ಈಸ್ ಪರ್ಫೆಕ್ಟ್ ಸೈಕಾಲಜಿ. ಮನೋವಿಜ್ಞಾನ ಅಂತ ನಾವೇನು ಕರಿತೀವಿ, ಆ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸ. ಮೊದಲಿಗೆ ನಮ್ಮ ತಲೆ ಒಳಗೆ ಏನೋ ಒಂದು ವಿಚಾರ ಬರುತ್ತೆ, ಸಮ್ ಫ್ಲ್ಯಾಶ್, ಏನೋ ಒಂದು ಥಾಟ್.
ಆ ಥಾಟ್ ಏನಿದೆ ಅಥವಾ ಆ ಫ್ಲ್ಯಾಶ್ ಏನಿದೆ ಅದು ಅಮೂರ್ತ. ಅಮೂರ್ತ ಅಂದರೆ ಗೊತ್ತಾಯ್ತಲ್ಲ, ಸಮಥಿಂಗ್ ಅಬ್ಸ್ಟ್ರಾಕ್ಟ್. ಅದಕ್ಕೆ ಯಾವುದೇ ಥರದ ರೂಪ ಆಕಾರ ಶೇಪ್ ಎಲ್ಲ ಜಸ್ಟ್ ಸಮಥಿಂಗ್ ವಿಚ್ ಇಸ್ ಅಬ್ಸ್ಟ್ರಾಕ್ಟ್, ಅಮೂರ್ತ. ಅದಕ್ಕೆ ಯಾವುದೇ ರೂಪ ಆಕಾರ ಇತ್ಯಾದಿ ಏನೂ ಇಲ್ಲ. ಏನೋ ಒಂದು ಥಾಟ್ ಬರುತ್ತೆ, ಏನೋ ಒಂದು ವಿಚಾರ ಬರುತ್ತೆ. ಅದನ್ನು ನಾನು ಇನ್ನೊಬ್ಬರಿಗೆ ಕೊಟ್ಟಾಗ ಅವರ ತಲೆಯಲ್ಲೂ ಕೂಡ ಅದೇ ತರಹದ ಅಮೂರ್ತ ವಿಚಾರ ಬಂದರೆ ಕಮ್ಯುನಿಕೇಶನ್ ಇಸ್ ಕಂಪ್ಲೀಟ್. ಬಂದಿರೋದು ನನ್ನ ತಲೆ ಒಳಗೆ, ನಿಮ್ಮ ತಲೆ ಒಳಗೆ ಅಮೂರ್ತ ವಿಚಾರವನ್ನು ಕೊಡೋದು ಹೇಗೆ? ನೋಡಿ ಸರ್, ಹೀಗೇನು ತೆಕ್ಕೊಟ್ರೆ ಏನು ಸಿಕ್ತು ನಿಮಗೆ? ಹಾಗಾಗಿ ನಾನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಮೂರ್ತದಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಬ್ಸ್ಟ್ರಾಕ್ಟ್ನ ಅಬ್ಸ್ಟ್ರಾಕ್ಟ್ ಆಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನ ಇದು. ಹಾಗಾಗಿ ಏನಾಗುತ್ತೆ, ಅಬ್ಸ್ಟ್ರಾಕ್ಟ್ ಆಗಿರ್ತಕ್ಕಂತಹ ಅಮೂರ್ತವಾಗಿರ್ತಕ್ಕಂತಹ ಆ ಭಾವನೆಯನ್ನು, ಆ ವಿಚಾರವನ್ನು ನಾನು ಮೂರ್ತ ರೂಪಕ್ಕೆ ತರಬೇಕು. ಅದು ಮೂರ್ತ ರೂಪಕ್ಕೆ ಬಂದಾಗ ಬೇರೆಯವರಿಗೆ ಕೊಡೋಕ್ಕೆ ಸಾಧ್ಯ. ನಾನು ಯಾವ ರೀತಿಯಲ್ಲಿ ಮೂರ್ತ ರೂಪ? ಒಂದು ಶಬ್ದದ ರೂಪಕ್ಕೆ ನಾನು ತರಬಹುದು, ಅಥವಾ ಒಂದು ಅಕ್ಷರದ ರೂಪಕ್ಕೆ ನಾನು ಅದನ್ನು ತರಬಹುದು. ಶಬ್ದ ಅಂತಂದ್ರೆ ಇಂತಿಂಥ ರೀತಿಯ ಶಬ್ದಗಳನ್ನು ಒಟ್ಟಿಗೆ ಸೇರಿಸಿದಾಗ ಹೀಗೆ ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ವ್ಯವಸ್ಥೆ ಬೇಕು ನಮಗೆ. ನಾಯಿ, ಅಲ್ಲಿ 2 ಅಕ್ಷರ, ಅದಕ್ಕೆ ಏನೇನೋ ಸ್ವರಗಳೆಲ್ಲ ಬಂದಿದೆ. ನಾ ದೀರ್ಘ ನಾ ಯಾ ಗುಡ್ಸು ಈ ನಾಯಿ ಅನ್ನುವಂತಹ ಶಬ್ದವನ್ನು ನಾವು ಕೇಳಿದಾಗ ನಮಗೆ 4 ಕಾಲಿನ ಬಾಲ ಡೊಂಕಾಗಿರ್ತಕ್ಕಂಥ ಒಂದು ಪ್ರಾಣಿಯನ್ನ ಗುರುತಿಸ್ಕೊಳ್ಳಿ ಅಂತ ಹೇಳಿ ನಾವೇನು ಮಾಡಿದ್ದೀವಿ, ನನ್ನ ತಲೆಯಲ್ಲಿರುವ ನಾಯಿಯ ಅಮೂರ್ತ ಚಿಂತನೆಯನ್ನ ಅಕ್ಷರದ ಮೂಲಕ ಪರಿವರ್ತನೆ ಮಾಡಿದ್ದೀನಿ. ಅಥವಾ ಡ್ರಾಯಿಂಗಲ್ಲಿ ಕೂಡ ನಾವು ಮಾಡಬಹುದು. ಒಂದು ನಾಯಿಯ ಚಿತ್ರ ಬಾಲ ಹಿಂಗೆ ಡೊಂಕ್ ಮಾಡಿದ ತಕ್ಷಣ ಓ ನಾಯಿ ವಿಚಾರ ಏನು ಹೇಳ್ತಿದ್ದಾರೆ ಅಂತ ನಿಮಗೆ ಗೊತ್ತಾಯ್ತು. ಆದರೆ ಕನ್ವೆ ಮಾಡಿದ್ದು ಹೇಗೆ? ನಾನು ಅಮೂರ್ತದಿಂದ ಮೂರ್ತಕ್ಕೆ ಪರಿವರ್ತನೆ ಆಗ್ತಕ್ಕಂಥದ್ದು. ಹೀಗೆ ಅಮೂರ್ತದಿಂದ ಮೂರ್ತಕ್ಕೆ ಪರಿವರ್ತನೆ ಮಾಡುವಾಗ ಒಂದು ಸಿಸ್ಟಮ್ ಇರಬೇಕು. ಆವಾಗ ಏನಾಗುತ್ತೆ, ಬ್ಯಾಕ್ ಮೂರ್ತದಿಂದ ಅಮೂರ್ತಕ್ಕೆ ಹೋಗೋದಕ್ಕಾಗತ್ತೆ. ಒಂದು ಸಿಸ್ಟಮ್ಯಾಟಿಕ್ ನಾನು ಅಲ್ಲಿಂದ ಇಲ್ಲಿಗೆ ಬಂದರೆ ಅದೇ ರೀತಿ ಇಲ್ಲಿಂದ ಅಲ್ಲಿಗೆ ನಾ ಹೋಗಬಹುದು. ಇದು ವ್ಯವಸ್ಥೆ. ಅಮೂರ್ತವಾಗಿರೋದನ್ನೇನು ಮಾಡ್ತೀನಿ, ಒಂದು ಯಾವುದೋ ಪದದ ಮೂಲ ರೂಪಕ್ಕೆ ಲಿಂಕ್ ಮಾಡ್ತೀನಿ. ಆ ಪದದ ಮೂಲ ರೂಪಕ್ಕೆ ನಾವು ಕರೀತಕ್ಕಂಥದ್ದು ಧಾತು ಅಂತ. ಇಟ್ಸ್ ಆಲ್ ಕಂಪ್ಲೀಟ್ ಸೈನ್ಸ್. ಒಂದು ಧಾತು ಅಂತ ಕರಿತೀವಿ. ನನ್ನ ಮನಸ್ಸಿನಲ್ಲಿ ಏನು ಒಂದು ಅಮೂರ್ತವಾದಂತಹ ವಿಚಾರ ಅಥವಾ ಭಾವನೆ ಬಂದಿದೆ, ಅದಕ್ಕೆ ಫಿಟ್ ಆಗುವಂತಹ ಯಾವುದು ಧಾತು ಸಿಗುತ್ತೆ ಅಂತ ದೊಡ್ಡ ಪಟ್ಟಿ ಇದೆ. ಒಂದನ್ನು ಪಿಕಪ್ ಮಾಡ್ತೀನಿ. ತಿನ್ನುವುದು ಅಂತ ನನ್ನ ಮನಸ್ಸಲ್ಲಿ ಮೊದಲಿಗೆ ವಿಚಾರ ಇದೆ, ತಿನ್ನೋದು. ಆ ತಿನ್ನೋದು ಅನ್ನೋ ಭಾವ ನನಗೆ ಬಂತು. ಅದನ್ನು ನಿಮಗೆ ಕಮ್ಯುನಿಕೇಟ್ ಮಾಡಿ, ಅದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಏನು ಮಾಡ್ತೀನಿ, ಆ ತಿನ್ನುವ ಅರ್ಥ ಇರ್ತಕ್ಕಂಥ ಯಾವ ಧಾತು ನನಗೆ ಸಿಕ್ಕುತ್ತೆ ಅಂತ ಇಡೀ ಧಾತು ಪಾಠವನ್ನು, ಧಾತುವಿನ ಲಿಸ್ಟನ್ನು ಹುಡುಕ್ತೇನೆ. ಒಂದು ಸಿಗಾಕೊಳ್ಳುತ್ತೆ. ಅದು ಯಾವುದು ಅಂದರೆ ಅಶ್ ಅಂತ. ಅಶ್. ಈ ಅಶ್ ಅನ್ನುವಂಥದ್ದೇನಿದೆ, ಇದು ಪದದ ಮೂಲ ರೂಪ. ಅಶ್ ಅನ್ನೋದು ಇದನ್ನ ಯಾವ ಅರ್ಥದಲ್ಲಿ ಬಳಸಬೇಕು ಅನ್ನೋಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಭಕ್ಷಣೆ, ತಿನ್ನುವುದು ಅಂತ ನಾ ಹೇಳೋದಲ್ಲ, ಅದಕ್ಕೆ ಭಕ್ಷಣ ಅಂತ ಇಟ್ಕೊಳ್ಳಿ. ಅದು ಭಕ್ಷಿಸುವುದು ಅನ್ನತಕ್ಕಂಥ ಕಾನ್ಸೆಪ್ಟ್, ಒಂದು ಅಮೂರ್ತವಾಗಿರತಕ್ಕಂಥ ಭಾವ ನನ್ನ ತಲೆ ಒಳಗಿದ್ದರೆ ಅದನ್ನ ನಾವು ಅಶ್ ಎನ್ನುವ ಧಾತುವಿನಿಂದ ಪ್ರಾರಂಭ ಮಾಡ್ಕೊಂಡು ಒಂದು ಪದ ನಿರ್ಮಾಣ. ಇದು ಬಂದು ಪ್ರಾರಂಭ ಅಶ್. ಅಲ್ಲಿಂದ ಕೊನೆಗೆ ಏಕವಚನ, ಅದಕ್ಕೆ ಇದನ್ನು ಸೇರಿಸು. ವಿಭಕ್ತಿ, ಇದನ್ನು ಸೇರಿಸು. ಆಮೇಲೆ ವಚನ, ಅದಕ್ಕೆ ಇದನ್ನು ಸೇರಿಸು. ಲಿಂಗ, ಇದನ್ನು ಸೇರಿಸು. ಲಿಂಗವನ್ನು ಸೂಚಿಸುವ, ವಚನವನ್ನು ಸೂಚಿಸುವ, ವಿಭಕ್ತಿಯನ್ನು ಸೂಚಿಸುವ, ಅದಕ್ಕೆ ಒಂದೊಂದು ಬೇರೆ ಬೇರೆ ಅಕ್ಷರಗಳನ್ನು ನಿಗದಿ ಮಾಡಿದೆ. ಎಲ್ಲ ಕಡೆಯೂ ನಮಗೆ ಈ ಲಿಂಗವನ್ನು ಸೂಚಿಸಬೇಕಾದ್ರೆ ಈ ಅಕ್ಷರ ತಗೋ, ಎಲ್ಲ ಕಡೆಯೂ ಅಷ್ಟೇ. ವಿಭಕ್ತಿಯನ್ನು ಸೂಚಿಸೋದಕ್ಕೆ ನಮ್ಗೆ ಯಾವ್ದಾದ್ರು ಒಂದು ಬೇಕು, ಅದು ಯಾವ ವಿಭಕ್ತಿ ನಿನ್ನ ಮನಸ್ಸಲ್ಲಿಯೋ ಅದಕ್ಕೆ ಬೇಕಾದ್ರೆ ಈ ಅಕ್ಷರ ತಗೋ. ವಚನವನ್ನ ತೋರಿಸ್ಬೇಕಾದ್ರೆ ಈ ಅಕ್ಷರವನ್ನ ತಗೋ. ಹೀಗೆ ಒಂದು ವ್ಯವಸ್ಥೆ ಇದೆ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ ಅಂತಂದ್ರೆ ಅದು ಆಂಬಿಗಿಯಸ್ ಅಲ್ಲ. ಆಂಬಿಗಿಯಸ್ ಅಂತಂದ್ರೇನು? ಅವ್ಯವಸ್ಥಿತ ಅಲ್ಲ. ತಿನ್ನುವ ವಿಚಾರ ಇದೆ. ಈ ತಿನ್ನುವಂತಹದ್ದು 1, 2, 3 ನೆಕ್ಸ್ಟ್ ಕ್ವಶನ್. ಅದು ತಿನ್ನುವ ಕ್ರಿಯೆಯನ್ನು ಮಾಡ್ತಾ ಇದೆ ಅಂದ್ರೆ ಅದೇನಾಯ್ತು, ಅದು ಕರ್ತೃ ಅಂತ ಆಯ್ತು. ಕರ್ತೃ ಅನ್ನೋದು ವಿಭಕ್ತಿ ಆಯ್ತು. ಮತ್ತೆ ಅದು ಪುಲ್ಲಿಂಗವ ಸ್ತ್ರೀಲಿಂಗವ? ಅದು ಪುಲ್ಲಿಂಗ ಇದೆ. ಸರಿ. ತಿಂತಾ ಇರತಕ್ಕಂತಹ ಕರ್ತೃವಾಗಿರುವಂತಹ, ಪುಲ್ಲಿಂಗವಾಗಿರುವ, ಏಕವಚನವಾಗಿರುವ ಇದಿಷ್ಟನ್ನು ಕೂಡ ಈ ಮೂಲ ಇದರ ಜೊತೆಗೆ ಸೇರಿಸ್ಕೊಂಡು ಪ್ರತಿಯೊಂದಕ್ಕೆ ಸೇರಿಸೋದಕ್ಕೂ ಕೂಡ ನಿಶ್ಚಿತವಾದಂತಹ ವೈದಿಕ ವ್ಯಾಕರಣ ನಿಯಮಗಳಿವೆ. ಆ ಬಾಯಿಗೆ ಬಂದಾಗ ಏನೇನೋ ಸೇರಿಸ್ಕೊಳ್ಳೋಣ ಅನ್ನೋದಕ್ಕೆ ಅವಕಾಶ ಇಲ್ಲ. ಬಹಳ ಪರ್ಫೆಕ್ಟ್ ಆಗಿರ್ತಕ್ಕಂಥ ವೈದಿಕ ನಿಯಮಗಳಿದೆ. ಕೊನೆಗೆ ಏನಾಗುತ್ತೆ, ಇದು ನಮಗೆ ಅಷ್ಟು ಸ್ಟೆಪ್ಸ್ ಆದ್ಮೇಲೆ ಅಶ್ವಹ ಅಂತ ಹೇಳಿ ಒಂದು ರೂಪ ಬರುತ್ತೆ. ಅಶ್ವಹ.
ಅಂದರೆ ಭಕ್ಷಣೆಯಿಂದ ಅಶ್ವಹ ಅಂತ ಬರೋದಕ್ಕೆ 16 ಸ್ಟೆಪ್ಸ್ ಇದೆ. ಮ್ಯಾಥಮೆಟಿಕ್ಸ್ ಅಲ್ಲಿ ನಮ್ಗೆ ಸ್ಟೆಪ್ಸ್ ಇಲ್ವಾ? ಪ್ರಾಬ್ಲಮ್ ಶುರು ಆದ್ಮೇಲೆ ಕೊನೆಗೆ ಆನ್ಸರ್ ಬರೋದಕ್ಕೆ ಆ ರೀತಿ ಸ್ಟೆಪ್ಸ್ ಇದೆ. ಮತ್ತು ಪ್ರತಿಯೊಂದು ಸ್ಟೆಪ್ಗೂ ಕೂಡ ರೂಲ್ಸ್ ಇದೆ. ಯಾಕೆ ಈ ಸ್ಟೆಪ್ ಅಲ್ಲಿ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ಈ ರೂಲ್ಸ್ ಪ್ರಕಾರ ಮಾಡಿದೆ ಅಂತ ಸೆಟ್ ರೂಲ್ಸ್ ಇದೆ. ವೈದಿಕ ವ್ಯಾಕರಣ ಸೋ ಪರ್ಫೆಕ್ಟ್. ಇದರಲ್ಲೇನು ವಿಶೇಷ ಅಂತ ಹೇಳಿ ಆಶ್ಚರ್ಯ ಪಡಬೇಡಿ. ಉದಾಹರಣೆ ಹೇಳಿದ್ರೆ ಗೊತ್ತಾಗ್ತದೆ ನಮ್ಗೆ. ಈಗ ಇಂಗ್ಲಿಷ್ ಭಾಷೆ ಎಲ್ಲರಿಗೂ ಗೊತ್ತಿರೋದು ನಮ್ಗೆ. ಅಲ್ಲಿ ಏನಾಗುತ್ತೆ ನಮ್ಗೆ ಜೋಕ್ ತರ ನಾವು ಹೇಳ್ಕೊತೀವಿ. CUT ಕಟ್, HUT ಹಟ್, RUT ರಟ್ ಪ್ರಕಾರ PUT ಏನಾಗಬೇಕು? ಪಟ್ಟವು. ಪುಟ್ ಯಾಕೆ ಗೊತ್ತಿಲ್ಲ ಸರ್, ಅದು ಹಂಗೇನೆ. ಐ ಹ್ಯಾವ್ ನೋ ಆನ್ಸರ್. ಇಟ್ ಈಸ್ ಲೈಕ್ ದಟ್. ಆವತ್ತಿಂದ PUT ನ ಪುಟ್ ಅನ್ಕೊಂಬಂದ್ವಿ. ಹಾಗಾದ್ರೆ CET ನ ಕುಟ್ ಅನ್ನೋ ಇಲ್ಲ, ತಪ್ಪಾಗುತ್ತೆ. CET ನ ಕಟ್ ಏನ್ ಬೇಕು, PUT ನ ಪುಟ್ ಏನ್ ಬೇಕು. ಯಾಕೆ ಅದಿರೋದು ಹಾಗೆ. ಇದಕ್ಕೆ ಡೆಫಿನೆಟ್ ಆಗಿರ್ತಕ್ಕಂತಹ ಒಂದು ವಿವರಣೆ ಆಗಲಿ, ಒಂದು ರೀತಿ ಆಗಲಿ, ಒಂದು ನಿಯಮ ಆಗಲಿ, ಒಂದು ರೂಲ್ ಆಗಲಿ ಇಲ್ಲ ಅಲ್ಲಿ. ಈ ಥರ ಯಾವುದೇ ಭಾಷೆಯನ್ನು ನಾವು ತೊಗೊಂಡು ಹೋದರೂ ಕೂಡ ಎಲ್ಲ ಸಮಸ್ಯೆಗಳು ಬರುತ್ತೆ ನಮಗೆ. ಆದರೆ ಈ ಥರದ ಸಮಸ್ಯೆಗಳು ವೇದ ಭಾಷೆಯಲ್ಲಿ ಇಲ್ಲ. ಇದು ವಿಶೇಷ. ಈ ಮಟ್ಟದ ವ್ಯವಸ್ಥೆ ಜಗತ್ತಿನಲ್ಲಿ ಯಾವುದೇ ಭಾಷೆಯಲ್ಲೂ ಇಲ್ಲ. ಇದು ಒಂದು ವಿಶೇಷ. ಇದನ್ನು ನಾವು ಒಪ್ಪಲ್ಲ ಸರ್ ಅನ್ನೋರು ಏನು ಮಾಡಬೇಕು? ಇದಕ್ಕಿಂತ ಹೆಚ್ಚಿನ ವ್ಯವಸ್ಥೆ ಇರ್ತಕ್ಕಂಥ ಒಂದು ಭಾಷೆ ತೋರಿಸಿದ್ರೆ ಒಪ್ಕೊಂಡ್ಬಿಡ್ತೀವಿ ಅಷ್ಟೇ. ಸಿಂಪಲ್. ಇದನ್ನೇ ಒಪ್ಪಿ ಅಂತ ಒತ್ತಾಯ ಇಲ್ಲ. ಇಫ್ ಯು ವಾಂಟ್ ಟು ಡಿಸ್ಪ್ರೂವ್ ದಿಸ್, ಶೋ ಸಮಥಿಂಗ್ ವಿಚ್ ಇಸ್ ಬೆಟರ್ ದ್ಯಾನ್ ದಿಸ್. ಸಿಂಪಲ್. ದ ವೆರಿ ಮೊಮೆಂಟ್ ವಿಲ್ ಥ್ರೋ ದಿಸ್ ಔಟ್, ಟೇಕ್ ದಟ್. ಈ ಪ್ರಯತ್ನನ ಸಾವಿರಾರು ವರ್ಷದಿಂದ ಮಾಡ್ತಾ ಇದ್ದಾರೆ, ಇನ್ನೂ ಯಾರಿಗೂ ಸಿಕ್ಕಿಲ್ಲ. ಹಾಗಾಗಿ ಸಿಕ್ಕುವ ಸಾಧ್ಯತೆ ಇಲ್ಲ ಅಂತ ಅನ್ಕೊಂಡಿದ್ದೀವಿ. ಆದರೂ ಕೂಡ ತೆಗೆದುಹಾಕಲ್ಲ. ನಾಳೆ ಎಲ್ಲೋ ಒಂದು ಕಡೆ ಸಿಕ್ಕಬಹುದು. ವಿ ಹ್ಯಾವ್ ಅನ್ ಓಪನ್ ಮೈಂಡ್. ಇದು ಈ ವೇದ ಭಾಷೆಯಲ್ಲಿ ಬರ್ತಕ್ಕಂತಹ ಒಂದೊಂದು ಪದದ ನಿರ್ಮಾಣದ ಹಿಂದೆ ಇರತಕ್ಕಂಥ ವ್ಯವಸ್ಥೆ. ಧಾತು, ಆ ಧಾತುವಿನಿಂದ ಅದಕ್ಕೆ ಬೇರೆ ಬೇರೆ ಡೈಮೆನ್ಷನ್ಸ್ ಅಂತ ಕರೀತಾರೆ, ಆಯಾಮಗಳು. ಒಂದು ನಾಮಪದ ಆಯಿತು ಅಂತಂದ್ರೆ ಧಾತುವಿನ ಮೂಲ ರೂಪ ಮತ್ತು ಅದಕ್ಕೆ ಒಂದು ಲಿಂಗ, ಒಂದು ವಚನ, ಒಂದು ವಿಭಕ್ತಿ, ಇವನ್ನೆಲ್ಲ ಹಾಕ್ತಾಗ ಏನಾಗುತ್ತೆ, ಅದು ಒಂದು ನಾಮಪದವಾಗಿ ರೂಪುಗೊಳ್ಳುತ್ತೆ. ವ್ಯವಸ್ಥೆ ಇದೆ. ಒಂದು ಕ್ರಿಯಾಪದ ಆಗ್ಬೇಕಾದ್ರೆ ಏನಾಗುತ್ತೆ, ಮತ್ತೆ ಧಾತುವಿನಿಂದ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿದ್ದೇನೆ ಅದಕ್ಕೆ ಕ್ರಿಯಾಪದಕ್ಕೆ ಬಂದಾಗ ಅಲ್ಲಿ ಲಿಂಗ ಇಲ್ಲ. ನಾವಿವಾಗ ಕನ್ನಡದಲ್ಲಿ ಮಾಡ್ತೇವೆ. ಆಗುತ್ತಾನೆ, ಆಗುತ್ತಾಳೆ, ತಿನ್ನುತ್ತಾನೆ, ತಿನ್ನುತ್ತಾಳೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಕ್ರಿಯಾಪದಕ್ಕೆ ಲಿಂಗವನ್ನು ಸೇರಿಸಿದ್ದೇವೆ ನಾವು. ಆದರೆ ವೇದ ಭಾಷೆಯ ಕ್ರಿಯಾಪದಗಳಲ್ಲಿ ಆ ಥರ ಲಿಂಗ ಇಲ್ಲ. ಕರೋತಿ ಅಂದ್ರಾಯ್ತು. ಅದು ಪುಲ್ಲಿಂಗ ಅನ್ಬೇಕಾದ್ರೆ ಸಹ ಕರೋತಿ ಅಂತ ಹೇಳ್ತೀವಿ, ಸ್ತ್ರೀಲಿಂಗ ಆಗ್ಬೇಕಾದ್ರೆ ಸಹ ಕರೋತಿ ಅಂತ ಹೇಳ್ಬಿಡ್ತೀವಿ. ಅಂದರೆ ಕ್ರಿಯಾಪದ ಜೊತೆ ಲಿಂಗದ ಮಿಕ್ಸ್ಚರ್ ಇಲ್ಲ. ಅದು ಕಾಣಬೇಕಾದಷ್ಟಿದೆ ಅಂತ ಇಟ್ಕೊಂಡು. ಒಂದು ಕ್ರಿಯಾಪದ ಪೂರ್ತಿ ಆಗ್ಬೇಕಾದ್ರೆ ಅದಕ್ಕೆ ವಚನ ಬೇಕು. ಎರಡನೇದು ಅದಕ್ಕೆ ಪುರುಷ ಬೇಕು. ಪುರುಷ ಅಂತಂದರೆ ಫಸ್ಟ್ ಪರ್ಸನ್ನ, ಸೆಕೆಂಡ್ ಪರ್ಸನ್ನ, ಥರ್ಡ್ ಪರ್ಸನ್ ಅಂತಕ್ಕದ್ದು. ನಾನು ಮಾಡ್ತಾ ಇದ್ದೀನೋ, ನೀನು ಮಾಡ್ತಾ ಇದೆಯೋ, ಅವ್ರು ಯಾರೋ ಮಾಡ್ತಾ ಇದ್ದಾರೋ. ನಮ್ಮ ಗುರುಗಳ ಪಾಠ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.